ಏನು ಮಹಿಳಾ ಆಯೋಗ ಅಂತ ಇದೆ, ಮಹಿಳೆಯರು ಅಂತ ಇದೆ, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣಕ್ಕೆ ಇದ್ದಿದೆ, ಅಲ್ಲೆಲ್ಲ ಬಂದು ಈ ಕಡೆ ಎಲ್ಲ ಮೀಟಿಂಗ್ಸ್ ಕೊಡಿ, ಅವೇರ್ನೆಸ್ ಕೊಡಿ. ಸ್ವಲ್ಪ ಹಣದ ಬಲ ಇದೆ ಹೊರತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಕೊಡ್ಸೋ ನಾನು ಒಂದು ಅರಿವೇ ಇಲ್ಲ. ಬಹಳಷ್ಟು ನೋವಾಗ್ತಾ ಇದೆ ಅವ್ರು. ಇವತ್ತೇ ಅಲ್ಲ, ಬಹಳಷ್ಟು ದಿನದಿಂದ ಅಧಿಕಾರಿಗಳು ಕಿರುಕುಳ ಮೇಲೆ ಕಿರುಕುಳ ಅಂತ ಹೋರಾಟಗಾರರ ಮೇಲೆ ಇವತ್ತು ಒಂದು ಕೇಸ್ ಹಾಕಿಸುವಂತ ಕೆಲಸ, ಅವರನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರನ ನಾವು ಕಾಡುಗೋಡಿ ಸಮೀಪ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ SC/ST ದೌರ್ಜನ್ಯ ತಡೆ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ GR ಮುನಿರಾಜ್ ಮಾತನಾಡಿ, ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚೆನ್ನಸಂದ್ರ ಗ್ರಾಮದಲ್ಲಿ ವಾಸವಾಗಿರುವ ದಲಿತ ಕುಟುಂಬಕ್ಕೆ ಸೇರಿದ ಶರವಣ ಹಾಗೂ ಅವರ ಕುಟುಂಬಸ್ಥರ ಮೇಲೆ SC/ST ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿರುವ ಮಹದೇವಪುರ ಉಪವಿಭಾಗದ ACP ರೀನಾ ಸುವರ್ಣರವರು SC/ST ಕಾಯ್ದೆಯನ್ನು ಸರಿಯಾಗಿ ಅಧ್ಯಯನ ಮಾಡದೆ, ದೂರನ್ನು ಪರಿಶೀಲಿಸದೆ ಉದ್ದೇಶಪೂರ್ವಕವಾಗಿ ಪ್ರಕರಣವನ್ನು ದಾಖಲಿಸಿರುವ ಮೂಲಕ ಅವರ ಕುಟುಂಬವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ BSS ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ಚಿನ್ನಿ, ಭೂ ನ್ಯಾಯ ಮಂಡಳಿ ಸದಸ್ಯ ಚಿಕ್ಕಮುನಿಯಪ್ಪ, KJS ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಂಜಯ್, ಭಾರತೀಯ ಸ್ತ್ರೀಶಕ್ತಿ ಸಂಘದ ರಾಜ್ಯಾಧ್ಯಕ್ಷೆ ಭಾಗ್ಯ ಸರವಣ, ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್, ಜೈಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಚಂದ್ರಹಾಸ್, ABDKS ಸಂಘದ KC ಪ್ರಸಾದ್, ಡಾಕ್ಟರ್ ಲೋಕೇಶ್, ಪ್ರಭಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲಿ ಹೊಡೆಯೋ ಟೀಮು ಅವರೇ ಅಲ್ಲಿ ಹೋಗಿ ಕೇಸ್ ಬುಕ್ ಮಾಡ್ತಾರೆ. ಟೀಮ್ ಒಂದು ಇನ್ನೊಂದು 5-6 ಜನ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿಬಿಡೋದು. ಇದೆಲ್ಲ ಮೀರಿ ಯಾರಾದರೂ ಒಂದು ಕೇಸ್ ಮಾಡಿದ್ರೆ ಅವ್ರ ಮೇಲೆ ನಮ್ಗೆ ವಿಪರೀತ ಕಿರುಕುಳ ಕೊಡ್ತಾ ಇದ್ದಾರೆ, ನಾವು ಸತ್ತೋಗ್ಬಿಡ್ತೀವಿ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಡ್ರಾಮಾಗಳು ಮಾಡಿ ಅದರಿಂದನೂ ಒಂದು ಕೇಸ್ ಮಾಡೋದು. ಈ ರೀತಿ ನಿರಂತರವಾಗಿ ನಮ್ಮ ಏನು ಕಾಡುಗೋಡಿ ಪೊಲೀಸ್ ಲಿಮಿಟ್ಸ್ ಅಲ್ಲಿ ಬರುವಂತ ಈ ಗ್ಯಾಂಗ್ಗಳು ವಿಪರೀತವಾಗಿ ಇಡೀ ಊರಿಗೆ ತೊಂದರೆ ಕೊಡ್ತಾ ಇದೆ. ಇದ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಮಾಹಿತಿ ಇದ್ರೇನು ಕೆಲ ಅಧಿಕಾರಿಗಳು ಒಂದು ದುಡ್ಡನ್ನ ತೆಗೆದುಕೊಂತಾರೋ ಅಥವಾ ಯಾವ ತರ ಕಮಿಟ್ ಆಗಿರ್ತಾರೋ ಅದೇನೋ ನಮಗೆ ಗೊತ್ತಿರಲ್ಲ ಜನರಿಗೆ. ಆದ್ರೆ ಈ ರೀತಿ ಇರುವಂತವ್ರು ಅಂತ ವ್ಯಕ್ತಿಗಳಿಗೆ ಈ ಪೊಲೀಸರು ಕೂಡ ಸಾಥ್ ಕೊಟ್ಟು ಸುಮ್ಮನೆ ಹೋರಾಟಗಾರರ ಮೇಲೆ ವಿನಾಕಾರಣ ಸಾರ್ವಜನಿಕರ ಮೇಲೆ ಅಟ್ರಾಸಿಟಿಗಳು ಮತ್ತೆ ಈ ಆಫ್ ಮಾಡೋ ಕೇಸ್ಗಳು ಮತ್ತೆ ಈ ಹೆಣ್ಮಕ್ಳು ವುಮೆನ್ ಹರಾಸ್ಮೆಂಟ್ ಕೇಸ್ಗಳನ್ನೆಲ್ಲ ಫೈಲ್ ಮಾಡಿ ಅವ್ರಿಗೆ ವಿಪರೀತ ತೊಂದರೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಇದ್ರೇನು, ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರೇನು ಯಾವುದೇ ಈ ಕ್ರಮ ತಗೊಂತಾ ಇಲ್ಲ. ಸುಮ್ಮನೆ ಕೇಸ್ ಹಾಕ್ತಾರೆ, ಅವರು ಕೊಟ್ಟಿದ್ದಾರಲ್ವಾ, ನೀವು ಬೇಕಾದ್ರೆ ಒಂದು ಕೇಸ್ ಕೊಟ್ಬಿಟ್ಟು ಸುಮ್ಮನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ದಲಿತರ ಮೇಲೇನೆ ಸುಳ್ಳು ದಾಖಲೆ ಮಾಡೋದನ್ನ ರದ್ದಾಗಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ಅಟ್ರಾಸಿಟಿ ಕಮಿಟಿ ಮೆಂಬರ್, ಮಾಜಿ ಸದಸ್ಯರು ನಮ್ಮ ಚಿಕ್ಕಮನಿಯಪ್ಪಣ್ಣವರು ಮತ್ತು ನಾನು ಅಟ್ರಾಸಿಟಿ ಕಮಿಟಿ ಮೆಂಬರ್ ಸಹ ಆಗಿದ್ದು, ಈ ಒಂದು ಕ್ಷೇತ್ರದಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಬಹಳ ಅವ್ಯವಹಾರ ನಡೆಯೋದು, ಆಮೇಲೆ ಸಿವಿಲ್ಸ್ ಇದರಲ್ಲಿ ಪೊಲೀಸರು ಕೈ ಜೋಡಿಸೋದು, ದಲ್ಲಾಳಿ ಕೆಲಸ ಮಾಡೋದು, ಇವೆಲ್ಲ ನಡೀತಾ ಇದೆ. ಹಿಂದೆನೋ ಒಂದು ತಿಂಗಳು 6 ತಿಂಗಳ ಹಿಂದೆಗಡೆ ನಮ್ಮ ರಾಮಚಂದ್ರ ಅವ್ರ ಮೇಲೇ ಪಾಪ ಏನೋ ಒಂದು ಬೀದಿ ವ್ಯಾಪಾರಿಗಳಿಗೆ ಸಹಾಯ ಮಾಡೋಂಥ ಸಂದರ್ಭದಲ್ಲಿ ಸವರ್ಣೀಯರು ಸೇರ್ಕೊಂಡು ಅವ್ರನ್ನ ಹೊಡೆದಾಕಿ ಅವ್ರ ಮೇಲೆ ಒಬ್ಬ ಲೀಡರ್ ಮೇಲೆ, ಒಬ್ಬ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಥ ಲೀಡರ್ ಮೇಲೆ ಅಲ್ಲೇ ಈಗ ಒಂದು ಕಾನ್ಶಿಯನ್ಸ್ ಇಲ್ಲಂತ ಶಾಸಕರನ್ನು ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಅಟ್ರಾಸಿಟಿಗೆ ಒಂದು ಪರಿಶೀಲನೆಗೆ ಅಂತ ತನಿಖಾಧಿಕಾರಿ ಅಂತ ನೇಮಕ ಮಾಡಿರ್ತಕ್ಕಂಥ ನೀವು ACP ಅಧಿಕಾರಿಯಾಗಿ ಇದನ್ನು ಯಾವ ರೀತಿ ನೀವು ಪರಿಶೀಲನೆ ಮಾಡ್ತಾ ಇದ್ದೀರೋ, ಇಲ್ಲ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಬಂದಿದ್ದೀರೋ, ಇಲ್ಲ ನಮ್ಮ ಚಂದ್ರಹಾಸ್ ಸರ್ ಹೇಳೋದಾಗಿ ರಿಪೋರ್ಟ್ ಏನಾರ ಇಲ್ಲಿ ಸಚಿವರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಏನಾದ್ರೂ ಈ ಒಂದು ಮಾಧ್ಯಮ ದರದಲ್ಲಿ ವಿಚಾರ ತಿಳಿದು ಒಂದು ವಾರದೊಳಗಡೆ ಏನಾನ ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ತಿಂಗಳ 30ನೇ ತಾರೀಕು ಬೃಹತ್ ತಮಟೆ ಚಳವಳಿಯನ್ನ ಈ ಸಂಘಟನೆಗಳಲ್ಲ ಇಡೀ ಕರ್ನಾಟಕ ರಾಜ್ಯದೆಲ್ಲ ದಲಿತ ಸಂಘಟನೆಗಳ ಮುಖಾಂತರ ಗೃಹ ಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ನಾವು ಹೋರಾಟ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಎಲ್ಲಿ ಏನು ಸಮಸ್ಯೆ ಆಗಿದೆ ಇಲ್ವೋ ಅನ್ನೋದನ್ನು ನೋಡಲ್ಲ. ಏಕಾಏಕಿ ಬಂದ್ರ ಅವ್ರಿಗೆ ಬೆದರಿಕೆ ಹಾಕಿದ್ರ FIR ಮಾಡ್ಬಿಡ್ತಾರೆ. ಅದು ಸತ್ಯನ ಸುಳ್ಳ ಪರಿಶೀಲನೆ ಮಾಡಲ್ಲ, ಯಾವುದೇ ರೀತಿ ವಿಚಾರಣೆ ಮಾಡಲ್ಲ, ಮಾಜರ್ ಮಾಡಲ್ಲ, ಅದನ್ನ ಸಂಬಂಧಪಟ್ಟಂಗೆ ಒಂದು ಫುಟೇಜಸ್ ತಗೊಳ್ಳಲ್ಲ, ಸಾಕ್ಷ್ಯಾಧಾರಗಳು ತಗೊಳ್ಳಲ್ಲ, ಏನು ಇಲ್ದಿರ ಏಕಾಏಕಿ FIR ಮಾಡೋದು ನಿಜವಾಗ್ಲೂ ಖಂಡನೀಯ. ಈ ಕ್ಷೇತ್ರದಲ್ಲಿ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಅಟ್ರಾಸಿಟಿ ಕೇಸ್ಗಳು ಆಗ್ತಾ ಇದೆ.
ನಿಜವಾಗ್ಲೂ ಅಟ್ರಾಸಿಟಿ ಸಂಬಂಧಪಟ್ಟವ್ರ ಮೇಲೆ ಹಾಕ್ಲಿ. ನಾವು ಈಗಾಗಲೇ ಇದಕ್ಕೆ ಮುಂಚೆ ಮೊದಲೇ ಪ್ರೆಸ್ ಮೀಟ್ ಮಾಡಿದ್ವಿ ಈ ಒಂದು ವಿಚಾರವಾಗಿ. ನಾವು ಅಟ್ರಾಸಿಟಿ ಹಾಕ್ಬೇಕಾದ್ರೆ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಪರಿಶೀಲನೆ ಮಾಡಲಿ, ಯಾರು ಅವ್ರ ಅರ್ಹತ್ರ, ಅವರ ಅಟ್ರಾಸಿಟಿಗೆ ಅನ್ವಯನ